ವೆಲ್ಕಮ್ ಬ್ಯಾಕ್. ಬಿಜೆಪಿ ಪರಾಜಿತ ಅಭ್ಯರ್ಥಿಗಳ ಸಭೆಯಲ್ಲಿ ರೆಬೆಲ್ಸ್ ಬಗ್ಗೆ ಚರ್ಚೆ. ಯತ್ನಾಳ್ ಟೀಮ್ ನಡೆಗೆ ಸಭೆಯಲ್ಲಿ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಪರಾಜಿತ ಅಭ್ಯರ್ಥಿಗಳ ಸಭೆಯಲ್ಲಿ ರೆಬೆಲ್ಸ್ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಯತ್ನಾಳ್ ಟೀಮ್ ನಡೆಗೆ ಸಭೆಯಲ್ಲಿ ಕೆಲವು ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷ ವಿರೋಧಿ ಕೆಲಸ ಮಾಡುವ ಟೀಮ್ ಮೇಲೆ ಕ್ರಮವಾಗಿಲ್ಲ. ಹೈಕಮಾಂಡ್ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಹೈಕಮಾಂಡ್ ದುರ್ಬಲವಾಗಿದ್ಯಾ ಅಂತ ಹೇಳಿ ಶಾಸಕರುಗಳು ಗರಂ ಆಗಿದ್ದಾರೆ. ಸೂಕ್ತ ಕ್ರಮಕ್ಕೆ ಮಾಜಿ ಶಾಸಕ ರೇಣುಕಾಚಾರ್ಯ ಅವರು ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ರೇಣುಕಾಚಾರ್ಯ ಮಾತಿಗೆ ಧ್ವನಿಗೂಡಿಸಿದ್ದಾರೆ ಮಾಜಿ ಶಾಸಕರು ಎನ್ನುವ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಸೂಕ್ತ ಕ್ರಮಕ್ಕೆ ಮಾಜಿ ಶಾಸಕ ರೇಣುಕಾಚಾರ್ಯ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ರೇಣುಕಾಚಾರ್ಯ ಅವರ ಮಾತಿಗೆ ಧ್ವನಿಗೂಡಿಸಿದ್ದಾರೆ ಮಾಜಿ ಶಾಸಕರು ಎನ್ನುವ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅಸಮಾಧಾನದ ಮಾತುಗಳನ್ನ ಪ್ರಸ್ತಾಪ ಆಗ್ತಿದ್ದಂತೆ ಬಿಎಸ್ವೈ ಅವರ ಎಂಟ್ರಿ ಆಗಿದೆ. ಹೈಕಮಾಂಡ್ ದುರ್ಬಲವಾಗಿಲ್ಲ, ಸಮಸ್ಯೆ ಎಲ್ಲವೂ ಕೂಡ ಬಗೆಹರಿಯುತ್ತವೆ, ಭಿನ್ನಾಭಿಪ್ರಾಯ ಬಿಟ್ಟು ಪಕ್ಷ ಸಂಘಟಿಸಿ ಅಂತ ಹೇಳಿ ಬಿಎಸ್ವೈ ಇದೀಗ ಕರೆಯನ್ನ ಕೊಟ್ಟಿರುವಂತದ್ದು. ಪಕ್ಷದ ಅಧಿಕೃತ ಕಾರ್ಯಚಟುವಟಿಕೆಗಳಿಗೆ ಭಾಗಿಯಾಗ್ತಿಲ್ಲ. ಯತ್ನಾಳ್ ಬಣದಿಂದ ಪ್ರತ್ಯೇಕ ಒಂದು ಹೋರಾಟ ಮಾಡುವ ಒಂದು ನಿರ್ಧಾರವನ್ನ ಕೂಡ ಕೈಗೊಂಡಿರುವಂತದ್ದು. ಈಗ ನೋಡ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಒಂದು ಭಿನ್ನಮತ ಇದೆ, ಅದೇ ರೀತಿ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಭಿನ್ನಾಭಿಪ್ರಾಯಗಳು ಕಂಡು ಬರ್ತಾ ಇದೆ. ಈಗ ನೋಡ್ತಾ ಇದ್ರೆ ಯತ್ನಾಳ್ ಟೀಮ್ ಒಂದ್ ಕಡೆ ಆದ್ರೆ ವಿಜೇಂದ್ರ ಟೀಮ್ ಒಂದ್ ಕಡೆ ಇದೆ. ಅದರಲ್ಲೂ ಕೂಡ ಈಗ ವಿಜೇಂದ್ರ ಅವರ ಪರವಾಗಿ ಈ ಹಿಂದಿನಿಂದಲೂ ಕೂಡ ರೇಣುಕಾಚಾರ್ಯ ಅವರು ಬ್ಯಾಟ್ ಬೀಸ್ಕೊಂಡು ಬರ್ತಾ ಇದ್ದಾರೆ. ಯಾವಾಗ್ಲೂ ಕೂಡ ವಿಜೇಂದ್ರ ಪರವಾಗಿ ಮಾತನಾಡಿಕೊಂಡು ಬರ್ತಾ ಇದ್ದಾರೆ. ಈಗ ನೋಡ್ತಾ ಇದ್ರೆ ಯಾವಾಗ ಈ ವಿಚಾರಗಳು ಎಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂತು, ಈಗ BS ಯಡಿಯೂರಪ್ಪ ಅವರ ಎಂಟ್ರಿ ಕೂಡ ಆಗ್ತಾ ಇರುವಂತದ್ದು. ಹಾಗಾಗಿ ಈಗ ಯಡಿಯೂರಪ್ಪ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಸಮಾಧಾನದ ಮಾತುಗಳು ಪ್ರಸ್ತಾಪ ಮಾಡಬೇಡಿ, ಹೈಕಮಾಂಡ್ ದುರ್ಬಲವಾಗಿಲ್ಲ, ಎಲ್ಲಾ ಸಮಸ್ಯೆಯನ್ನ ಬಗೆಹರಿಸುತ್ತೆ, ಭಿನ್ನಾಭಿಪ್ರಾಯವನ್ನ ಬಿಟ್ಟು ಎಲ್ಲರೂ ಕೂಡ ಪಕ್ಷ ಸಂಘಟನೆಯ ಕಡೆ ಒತ್ತು ಕೊಡಿ ಅಂತ ಹೇಳಿ ಈಗ BS ಯಡಿಯೂರಪ್ಪ ಅವರು ಹೇಳ್ತಾ ಇರುವಂತದ್ದು. ಹೈಕಮಾಂಡ್ ಗಮನಕ್ಕೆ ತಂದ್ರೂ ಕೂಡ ಪ್ರಯೋಜನ ಆಗಿಲ್ಲ, ಹೈಕಮಾಂಡ್ ದುರ್ಬಲ ಆಗಿದೆಯಾ ಅಂತ ಹೇಳಿ ಶಾಸಕರು ಸಭೆಯಲ್ಲಿ ಗರಂ ಆಗಿದ್ದಾರೆ. ಎಲ್ಲಾ ವಿಚಾರಗಳು ಭುಗಿಲೇಳ್ತಿರುವ ಸಂದರ್ಭದಲ್ಲೇ ಇದೀಗ ಯಡಿಯೂರಪ್ಪ ಅವರ ಎಂಟ್ರಿ ಕೂಡ ಆಗ್ತಾ ಇರುವಂತದ್ದು. ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಯಾವುದೇ ರೀತಿಯ ಹೇಳಿಕೆಗಳನ್ನ ಕೊಡಬೇಡಿ, ಆದ್ರೂ ಕೂಡ ಎಲ್ಲರೂ ಭಿನ್ನಾಭಿಪ್ರಾಯವನ್ನ ಬಿಟ್ಟು ಪಕ್ಷ ಸಂಘಟನೆಯ ಕಡೆ ಒತ್ತು ಕೊಡಿ ಅಂತ ಹೇಳಿ ಯಡಿಯೂರಪ್ಪ ಅವರು ಹೇಳ್ತಾ ಇರುವಂತದ್ದು. ಬಿಜೆಪಿ ಪರಾಜಿತ ಅಭ್ಯರ್ಥಿಗಳ ಸಭೆಯಲ್ಲಿ ರೆಬೆಲ್ಸ್ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ರೆಬೆಲ್ಸ್ ನಾಯಕರುಗಳು ಇಷ್ಟೆಲ್ಲ ಮಾತನಾಡಿದ್ರು ಕೂಡ ಯಾಕೆ ಹೈಕಮಾಂಡ್ ಸೈಲೆಂಟ್ ಆಗಿದೆ, ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ತಿಲ್ಲ ಅನ್ನುವ ವಿಚಾರವನ್ನ ಇದೀಗ ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಮಗನ ಪಟ್ಟ ಸೇಫ್ ಮಾಡಲು ಬಿಎಸ್ವೈ ರಾಜ್ಯ ಪ್ರವಾಸವನ್ನ ಹಮ್ಮಿಕೊಳ್ಳಲಿದ್ದಾರೆ. ಮುಂದಿನ ವಾರದಿಂದ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ಬಿಎಸ್ವೈ ಎನ್ನುವ ವಿಚಾರ ಗೊತ್ತಾಗ್ತಾ ಇದೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ನೆಪದಲ್ಲಿ ಪ್ರವಾಸವನ್ನ ಮಾಡಲಿದ್ದಾರೆ. ಪ್ರತಿ ವಾರ 2 ಜಿಲ್ಲೆಯ ಪ್ರವಾಸವನ್ನ ಕೈಗೊಳ್ಳಲಿರುವ ಬಿಎಸ್ವೈಗೆ ಹಲವು ಮಾಜಿ ಶಾಸಕರು, ಸಚಿವರು ಸಾಥ್ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನಿನ್ನೆ ಸಭೆಯಲ್ಲಿ ಫುಲ್ ಆಕ್ಟಿವ್ ಆಗಿದ್ದ ಮಾಜಿ ಸಿಎಂ ಬಿಎಸ್ವೈ ಎನ್ನುವ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಬಿಜೆಪಿ ಪರಾಜಿತ ಅಭ್ಯರ್ಥಿಗಳ ಜೊತೆ ಬಿಎಸ್ವೈ, ಬಿವೈವಿ ಕೂಡ ಸಭೆಯನ್ನ ಮಾಡ್ತಾರೆ. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಮಹತ್ವದ ಸಭೆಯನ್ನ ಕೂಡ ನಡೆಸಲಾಗಿದೆ. ಸಭೆಯಲ್ಲಿ ಯತ್ನಾಳ್ ಟೀಮ್ ನಡೆಗೆ ಅಸಮಾಧಾನ ಕೂಡ ವ್ಯಕ್ತವಾಗಿರುವಂತದ್ದು. ಈಗ ಪ್ರತ್ಯೇಕ ವಕ್ಫ್ ಹೋರಾಟವನ್ನ ಮಾಡ್ತಾರೆ ಯತ್ನಾಳ್ ಬಣದವರು ಅಂತ ಕೂಡ ಹೇಳಲಾಗ್ತಾ ಇದೆ. ಯಡಿಯೂರಪ್ಪೋತ್ಸವ ಮಾಡಲು ಹೊರಟ್ರೆ ಅಡ್ಡಿ ಮಾಡ್ತಾರೆ, ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಬೆಲೆ ಕೊಡಲ್ಲ, ಪಕ್ಷ ಕಟ್ಟಿದ ಬಿಎಸ್ವೈ ವಿರುದ್ಧ ಮಾತನಾಡ್ತಾರೆ, ಹೈಕಮಾಂಡ್ ಗಮನಕ್ಕೆ ಅನೇಕ ಬಾರಿ ನಾವು ತಂದ್ರು ಕೂಡ ಯಾವುದೇ ರೀತಿಯ ಕ್ರಮವಾಗಿಲ್ಲ ಎನ್ನುವ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಈಗ ನೋಡ್ತಾ ಇದ್ರೆ ಮಗನ ಒಂದು ಕುರ್ಚಿಯನ್ನ ಸೇಫ್ ಮಾಡೋಕೆ BS ಯಡಿಯೂರಪ್ಪ ಅವರು ರಾಜ್ಯ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ಮುಂದಿನ ದಿನಗಳಲ್ಲಿ ಎನ್ನುವ ವಿಚಾರ ಗೊತ್ತಾಗ್ತಾ ಇದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಘೋಷಣೆ. ಫುಲ್ ಆಕ್ಟಿವ್ ಆಗಿರುವ ಬಿಎಸ್ವೈ ಹಾಗೂ ಬಿವೈವಿ ಈಗ ಯಾವಾಗ ಚುನಾವಣೆ ಘೋಷಣೆಯಾದ ಹೊತ್ತಲ್ಲೇ ಫುಲ್ ಆಕ್ಟಿವ್ ಆಗಿದ್ದಾರೆ. ಅಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳಲು ಪ್ಲಾನ್ ಮಾಡಿದ ಬಿವೈವಿ 2 ದಿನಗಳಿಂದ ಸಾಲು ಸಭೆಯನ್ನ ಮಾಡ್ತಾ ಇದ್ದಾರೆ ಬಿವೈ ವಿಜೇಂದ್ರ ಎನ್ನುವ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ.
ಬಿಜೆಪಿ ರೆಬೆಲ್ಸ್ ಟೀಮ್ನಿಂದ ಹೈಕಮಾಂಡ್ ಭೇಟಿ ಹಿನ್ನೆಲೆ ಇಲ್ಲೂ ಕೂಡ ಸಾಕಷ್ಟು ಸಭೆಯನ್ನ ಮಾಡಲಾಗ್ತಾ ಇರುವಂತದ್ದು. ಈಗ ನೋಡ್ತಾ ಇದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ಕೂರಿಸೋದು ಅಂತ ಹೇಳಿ ಒಂದು ಚರ್ಚೆ ಆಗ್ತಾ ಇದೆ. ಈಗ ಯತ್ನಾಳ್ ಟೀಮ್ ಅವರು ಏನ್ ಹೇಳ್ತಾರೆ, ಇನ್ನೂ ಕೂಡ ಜೂನಿಯರ್ ಇದ್ದಾರೆ, ಅವರಿಗೆ ಯಾವುದೇ ರೀತಿಯ ಅನುಭವವಿಲ್ಲ, ಅನುಭವ ಇರುವ ಸಾಕಷ್ಟು ಹಿರಿಯ ನಾಯಕರುಗಳು ಇರಬೇಕಾದ್ರೆ ಜೂನಿಯರ್ಗೆ ಪಟ್ಟ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಯತ್ನಾಳ್ ಟೀಮ್ ಅವರು ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಈ ಎಲ್ಲಾ ವಿಚಾರಗಳು ಬುಗಿಲೇಳ್ತಿರುವ ಸಂದರ್ಭದಲ್ಲೇ ಮಗನನ್ನ ಯಾವ್ದಾದ್ರೂ ರೀತಿಯಲ್ಲಿ ಮಗನ ಕುರ್ಚಿಯನ್ನ ಸೇಫ್ ಮಾಡಬೇಕು ಅಂತ ಹೇಳಿ ಯಡಿಯೂರಪ್ಪ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಅಧ್ಯಕ್ಷ ಸ್ಥಾನವನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡಿದ್ದಾರೆ. BYV 2 ದಿನಗಳಿಂದ ಸಾಲು ಸಾಲು ಸಭೆಯನ್ನ ಮಾಡ್ತಾ ಇದ್ದಾರೆ.